ಯಾಕಜ್ಜಿ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಎಲ್ಲ ಸರಿ ಹೋಗುತ್ತೆ, ಸುಮ್ಮನೆ ರೀ. ಏನು ಸರಿ ಹೋಗುತ್ತೋ ಏನೋ. ಮನೇಲಿ ಮದುವೆ ನಡೀತು, ಆದರೆ ಸಂಭ್ರಮ ಉಳಿಲಿಲ್ಲ. ಹೇಗೋ ಆರ್ತಿನ ಮನೆಗೆ ವಾಪಸ್ ಕರ್ಕೊಂಬಂದೆ. ಮನೆಯೆಲ್ಲ ಕಳೆಯಾಗಿರುತ್ತೆ ಅಂತ ಅಂದ್ಕೊಂಡೆ. ಆದರೆ ಆರ್ತಿ ಅವಳು ಲಾಯರ್ಗೆ ಅಡ್ಗೋಡೆ ಮೇಲೆ ದೀಪ ಇಟ್ಟಾಗೆ ಉತ್ತರ ಹೇಳಿದ್ ನೋಡಿ ಅವಳ ಮನಸ್ಸು ಇನ್ನೂ ತಿಳಿಯಾಗಿಲ್ಲ ಅಂತ ಅನ್ಸುತ್ತೆ. ಹಾಗೆ ಯಾಕೆ ಅಂದ್ಕೋತೀರಾ? ಅತ್ತೆಯಿಂದನೇ ಮಾಮೂಲು ಜೀವ ಉಳಿತಲ್ವಾ? ದೇವ್ರ ದಯೆ ಉಳಿತು. ದೇವ್ರ ಕೃಪೆ ಇಲ್ಲ ಅಂದಿದ್ರೆ ನೆನೆಸ್ಕೊಳ್ಳೋಕ್ಕೂ ಕಷ್ಟ ಆಗ್ತಿತ್ತು. ಈ ಮನೆಗೆ ಅದೇನು ಗ್ರಹಚಾರ ಬಡಿತೋ ಏನೋ ಮುಂದೆ ಗೊತ್ತಾಗ್ತಾ ಇಲ್ಲ ರಂಜಿತ್. ಅದೇನೋ ನಿಜ. ಒಂಥರ ತೂತಾದ ದೋಣಿ ಹಾಗೆ, ಒಂದು ಬೆರಳು ತೆಗೆದ್ರೆ ಇನ್ನೊಂದು ತೂತು, ಮುಳುಗೋದೆ ಖಾತ್ರಿ ಅನ್ನೋ ಹಾಗಾಗಿದೆ. ಯಾಕೆ ಹೀಗೆ? ಇದಕ್ಕೆ ಪರಿಹಾರ ಏನು ಅಂತ ತಿಳ್ಕೋಬೇಕು. ಇಂಥ ವಿಪತ್ತುಗಳೆಲ್ಲ ಬಂದಾಗ ನಮ್ಮ ಶಂಕರ್ ಜ್ಯೋತಿಷಿಗಳು ನಮಗೆ ದಾರಿ ತೋರಿಸ್ತಾ ಇದ್ವಿ. ದಯವಿಟ್ಟು ಅವ್ರನ್ನ ಕರೆಸೋ ವ್ಯವಸ್ಥೆ ಮಾಡ್ತೀಯಾ ರಂಜಿತ್? ಸರಿ ಅಜ್ಜಿ, ಅದು ಒಂದು ಪ್ರಯತ್ನ ಆಗ್ಬಿಡ್ಲಿ. ನಾವುಗಳು ಮಾಡ್ತಿರೋ ಪ್ರಯತ್ನ ಮೀರಿದ್ದು ಅಂತ ಒಂದಿರುತ್ತೆ. ಅವರಿಂದ ನಮಗೆ ಪರಿಹಾರ ಸಿಗೋದಾದರೆ ಅತ್ತೆ ಮಾವ ಒಂದಾಗ್ತಾರೆ, ಈ ಮನೆ ಹಿಡಿದಿರೋ ಗ್ರಹಚಾರನೂ ಬಿಟ್ಟು ಹೋಗುತ್ತೆ ಅಲ್ವಾ? ಇದಕ್ಕೆ ಅವರು ಖಂಡಿತವಾಗ್ಲೂ ಪರಿಹಾರ ಹೇಳೇ ಹೇಳ್ತಾರೆ ರಂಜಿತ್. ಸರಿ ಅಜ್ಜಿ, ಅವ್ರನ್ನ ಕರೆಸೋ ವ್ಯವಸ್ಥೆ ಮಾಡ್ತೀನಿ ನಾನು. ನಮಸ್ಕಾರ. ಬನ್ನಿ. ನಮಸ್ಕಾರ. ಹೇಗಿದ್ದೀರಾ? ಹಾಂ, ನಾನು ಚೆನ್ನಾಗಿದ್ದೀನಿ. ಮನೆಯಲ್ಲಿ ಎಲ್ಲರೂ ಆರೋಗ್ಯವೇ? ನಿಮ್ಮನ್ನು ಕರೆಸಿದ್ದೀವಿ ಅಂದರೆ ನಿಮಗೆ ಗೊತ್ತಿರಬೇಕು. ನಮ್ಮನ್ನು ಕರೆಸಿದ್ದೀವಿ ಅಂದರೆ ಎಲ್ಲೋ ಏನೋ ಹೆಚ್ಚು ಕಮ್ಮಿ ಆಗಿದೆ ಅಂತಲೇ ಅರ್ಥ. ಇರಲಿ, ಸಮಸ್ಯೆಗಳು ಎಲ್ಲ ಕಡೆನೂ ಇರುತ್ತವೆ. ಹಾಗೆ ಎಲ್ಲ ಸಮಸ್ಯೆಗಳಿಗೂ ಅದೇ ರೀತಿ ಪರಿಹಾರನೂ ಇರುತ್ತವೆ. ನಿಮ್ಮಷ್ಟು ತಿಳುವಳಿಕೆ ಇಲ್ಲ ನನಗೆ. ಬನ್ನಿ ಕೂತ್ಕೊಳ್ಳಿ. ನಮಸ್ಕಾರ. ನಮಸ್ಕಾರಮ್ಮ. ಏನು ತಗೋತೀರಿ? ಹಾಲು, ಹಣ್ಣು? ಅದೆಲ್ಲ ಆಮೇಲೆ ಆಗಲಿ. ಜಾತಕ ಯಾರದ್ದು ನೋಡಬೇಕು? ಈ ಮನೇಲಿ ಏನೇನೋ ನಡೀತಾ ಇದೆ. ಹತೋಟಿ ತಪ್ಪಿದ ಸಂಗತಿಗಳು, ಲೆಕ್ಕಾಚಾರ ತಪ್ಪಿದ ಘಟನೆಗಳು. ಮನೆ ಯಜಮಾನ್ರ ಜಾತಕ ಕೊಡಿ. ತಗೊಳ್ಳಿ, ಇದು ಸೂರ್ಯನ ಜಾತಕ. ಅರ್ಪಿತಾ, ನಾ ಹೇಳಿಲ್ವಾ ನಿನ್ಗೆ? ಸಮಥಿಂಗ್ ಇಸ್ ರಾಂಗ್. ಶಶಾಂಕು ದುಬೈಯಿಂದ ಹೊರಟು ಏರ್ಪೋರ್ಟ್ಗೆ ಬಂದಿದ್ದಾನೆ. ಏರ್ಪೋರ್ಟ್ಗೆ ಬಂದ ಮೇಲೆ ಏನೋ ನಡೆದಿದೆ. ಹಾ ಹೌದು. ಅಯ್ಯೋ ಹೌದಾ? ಮತ್ತೆ ಮದ್ವೆಗೆ ಯಾಕೆ ಬರ್ಲಿಲ್ವಂತೆ? ಯಾರೋ ಅವನ್ನ ಟೆರರಿಸ್ಟ್ ಅಂತ ಗಮನಿಸಿ ಕಂಪ್ಲೇಂಟ್ ಮಾಡಿದಾರಂತೆ. ಅಯ್ಯೋ, ಆಮೇಲೆ ಎನ್ಕ್ವೈರಿ ಅಂತ ಒಂದ್ ದಿವಸ ಇಟ್ಕೊಂಡಿದ್ರಂತೆ. ಅವ್ರಿಗೆ ಪರಿಹಾರ ಆಗ್ಲಿಲ್ಲ, ಅದಕ್ಕೆ ಇಂಡಿಯಾಕ್ಕೆ ಹೋಗೋದಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ರಂತೆ. ಅಯ್ಯೋ, ಎಂತ ಅವಮಾನ ಅಲ್ವಾ ಭೈರವಿ ಅವ್ರೆ? ಅವನಿಗೆ ಇಲ್ಲಿ ಅವ್ರ ಬಗ್ಗೆ ಜಿಗುಪ್ಸೆ ಬಂದ್ಬಿಟ್ಟಿದೆ. ಇನ್ನು ಮೇಲೆ ಯಾವತ್ತೂ ಇಂಡಿಯಾಗೆ ಬರೋದಿಲ್ಲ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾನೆ. ಪಾಪ, ಮಗನ್ ಮದ್ವೆ ಅಂತ ಎಷ್ಟು ಆಸೆಯಿಂದ ಬಂದಿದ್ರು. ಯಾರಂತೆ ಕಂಪ್ಲೇಂಟ್ ಮಾಡಿದ್ದು? ಕಂಪ್ಲೇಂಟ್ ಮಾಡಿದವರು ಅವನ ಜೊತೆಲಿ ಬಂದ್ರಲ್ಲ, ಅದ್ರಲ್ಲಿ ಯಾರೋ ಹೋಗ್ತಾರೆ. ಆದ್ರೆ ನನ್ಗ ಅನುಮಾನ, ಅದ್ ಮಾಡಿಸ್ದವರು ಈ ಅಣ್ಣ ತಂಗಿ ಇದಾರಲ್ಲ, ಅದ್ರಲ್ಲಿ ಯಾರೋ ಒಬ್ರಿರ್ಬೇಕು. ಯಾರು ಇದಾರಲ್ಲ ಅಣ್ಣ ತಂಗಿ ಜೋಡಿ, ಶಿವರಾಜ್ ಕುಮಾರ್, ರಾಧಿಕಾ. ಇನ್ಯಾರೇ ರಂಜಿತು, ನಿರೋಷ. ಗ್ಯಾರಂಟಿನಾ? ಸಾಕ್ಷಿ ಸಮೇತ ಹಿಡ್ದಾಕ್ತೀನಿ. ದಿಸ್ ಇಸ್ ಭೈರವಿ. ಹಿಡಿದು ಅವ್ರಿಗೆ ಎಂತ ಶಿಕ್ಷೆ ಕೊಡ್ತೀನಿ ಅಂತ ನೋಡ್ತಾ ಇರು. ಅದ್ ಸರಿ, ನೀನ್ ಯಾಕೆ ಫೋನ್ ಮಾಡ್ದೆ ಅಂತ ವಿಷಯ ಗೊತ್ತಾಗ್ಲೇ ಇಲ್ವಲ್ಲ ನನಗೆ? ಅಯ್ಯೋ ಭೈರವಿ ಅಮ್ಮ, ನಿಮ್ ಮಾತಿನ ಬರ್ದಲ್ಲಿ ನಾನು ಫೋನ್ ಮಾಡಿರೋ ವಿಚಾರನೆ ಮರ್ತ್ಬಿಟ್ಟೆ. ಇಲ್ಲಿ ಮನೆಯಲ್ಲಿ ಏನೇನೋ ನಡೀತಿದೆ. ಅದರಲ್ಲೇನು ವಿಶೇಷ? ಹೀರೋಯಿನ್ ಇದ್ದಾಳಲ್ಲ ಮನೇಲಿ, ಏನೇನೋ ನಡೀತಾ ಇರುತ್ತೆ.
ಆರತಿ ಮನೆಯಿಂದ ಹೋಗ್ಲಿ, ಎಲ್ಲ ಸರಿ ಹೋಗಿ. ಅಯ್ಯೋ ನಾನು ಹಾಗೆ ಅನ್ಕೊಂಡಿದ್ದೆ, ಆದ್ರೆ ಆರ್ತಿ ಮನೆ ಬಿಟ್ಟು ಹೋಗೋ ಲಕ್ಷಣನೇ ಕಾಣಿಸ್ತಿಲ್ಲ. ಎಲ್ಲರೂ ಒಂದೇ ಕಡೆ ಸೇರ್ಕೊಂಡಿದ್ದಾರೆ, ಇನ್ನು ಒಂದೇ ಒಂದು ಬಾಕಿ. ಏನು ಅದೇನು ಹೇಳೆ? ಆ ಎಲ್ಲರೂ ಫೋಟೋಗೆ ಫೋಸ್ ಕೊಡೋದು. ಅದಕ್ಕೆ ನಾನ್ ಬಿಡ್ಬೇಕಲ್ವಾ? ದಿಸ್ ಇಸ್ ಭೈರವಿ, ಘಾಟಿ ಗರ್ಲ್. ಶುಭಮ್ ಆಗೋದಕ್ಕೆ ನಾನು ಯಾವುದು ಬಿಟ್ಟಿಲ್ಲ, ಬಿಡಲ್ಲ. ನೀವ್ ಹಾಗೆ ಅನ್ಕೊಂಡಿದ್ದೀರಾ? ಆರ್ತಿ ಈ ಮನೆಯಲ್ಲಿ ಸೆಟ್ಲ್ ಆಗೋದಕ್ಕೆ ಬಂದಿಲ್ಲದೆ ಇರಬಹುದು, ಆದ್ರೆ ನನ್ನ ಮನೆಯಿಂದ ಆಚೆ ಹಾಕ್ತಾಳೆ. ಇಂಪಾಸಿಬಲ್ ಅರ್ಪಿತಾ. ಸಾಲದಕ್ಕೆ ಈ ಸೂರ್ಯ ಬೇರೆ. ಗಾಯತ್ರಿ ಅಮ್ಮ ನನ್ನ ಈ ಮನೆ ಕರ್ಕೊಂಡ್ ಬಂದಿದ್ರೆ ಸೂರ್ಯಂಗೆ ಇಷ್ಟ ಇಲ್ಲ, ಜೊತೆ ಹಿತ್ತಾಳೆ ಕಿವಿ. ಯಾರು ಏನೇ ಹೇಳಿದ್ರು ನಂಬಿಡ್ತಾರೆ. ಗಂಡ ಹೆಂಡತಿ ಇಬ್ರು ಸೇರಿ ನನ್ನನ್ನು ಮನೆಯಿಂದ ಆಚೆ ಹಾಕೋದು ಗ್ಯಾರಂಟಿ. ಓ, ಇಷ್ಟೆಲ್ಲ ನಡೀತಿದ್ಯಾ? ಮುಂದೆ ನಿನ್ ಪಯಣ? ಅಯ್ಯೋ ಮುಂದೆ ಅಂತ ನೀವು ನನ್ನ ಕೇಳಿದ್ರೆ? ನೋಡಿ ಭೈರವಿ ಅಮ್ಮ, ನೀವು ಅದೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ನಾನಂತೂ ಈ ಮನೆಯಲ್ಲೇ ಇರಬೇಕು. ಹಾಗೆ ಈ ಮನೆಯಲ್ಲಿ ಯಾರು ನನ್ನ ತಂಟೆಗೆ ಬರಬಾರ್ದು. ಹಾಗೆ ಮಾಡ್ಬೇಕು ನೀವು. ಅವಾಗ ಒಪ್ಕೋತೀನಿ ನೀವು ತುಂಬಾ ಗ್ರೇಟು ಅಂತ. ನನ್ನ ಹತ್ರನೇ ಚಾಲೆಂಜ್ ಮಾಡ್ತೀಯಾ? ನೀನಲ್ಲಿ ಪರ್ಮನೆಂಟ್ ಆಗಿರೋದಕ್ಕೆ ಈ ಪ್ಲಾನ್. ಹೋಗು, ನಿಶ್ಚಿಂತೆಯಾಗಿರೋ. ಇವತ್ ರಾತ್ರಿ ನಡೆಯೋ ಘಟನೆ ನಿನ್ ಲಕ್ಕನ್ನೇ ಬದಲಾಯಿಸ್ಬಿಡುತ್ತೆ. ಓಕೆ ಭೈರವಿ ಅವರೇ, ಹಾಗೆ ಆಗ್ಲಿ. ಸೂರ್ಯ, ಅರ್ಪಿತಾ, ಆರತಿ. ಯಾರು? ಯಾರದು? ಯಾರು? ಯಾರು ಒಳಗೆ? ಯಾರು ನೀನು? ಯಾರು ನೀನು? ಬಿಡು, ಯಾರು ನೀನು? ಅರ್ಪಿತಾ, ಅರ್ಪಿತಾ, ಯಾರು? ಯಾರು? ಏನಾಯ್ತು? ಸೂರ್ಯವ್ರೆ, ನಿಮ್ಗೇನು ಆಗಿಲ್ಲ ತಾನೆ? ನನಗೇನು ಆಗಿಲ್ಲ. ಏನು ನಿಧಾನ. ಮಾವ ಏನಾಯ್ತು? ಓ ಮಾವ, ಇದೇನಿದು? ಯಾರು ಅಟ್ಯಾಕ್ ಮಾಡಿದ್ದಾರೆ? ಆ್ಯಂಬುಲೆನ್ಸಿಗೆ ಫೋನ್ ಮಾಡಿ ಬೇಕಾ? ಮಾಡ್ತೀನಿ. ಅಲ್ಲ ಮಾವ, ನಿಮ್ಮಲ್ಲಿ ಅಟ್ಯಾಕ್ ಮಾಡಿದ್ರಲ್ಲ ಅವರಾ? ಗೊತ್ತಿಲ್ಲ, ಮುಖಕ್ಕೆ ಟೋಪಿ ಹಾಕೊಂಡಿದ್ರು ಯಾರು ಅಂತ. ಇಬ್ಬರೇ ಕನೆಕ್ಟ್ ಆಗ್ತಿಲ್ಲ ಮಾವ. ಒಂದು ಕೆಲಸ ಮಾಡಿ, ಕಾರ್ ತೆಗೀರಿ. ಹಾಂ ಹೇಳು ಅರ್ಪಿತಾ. ಅಲ್ಲ ಹೇಳು, ಇದನ್ನು. ಅದೇ ಯಾರೋ ಅಟ್ಯಾಕ್ ಮಾಡಿಬಿಡ್ತಾರೆ ಕಣೋ. ಸೂರ್ಯವ್ರಿಗೆ ಏನಾಯ್ತು? ಅದೇ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು, ಎತ್ಕೋಣ. ಹಾಸ್ಪಿಟ್ಲಿಗೆ ಕರ್ಕೊಂಡೋಗೋದಾಗಿರಲಿ, ಇಷ್ಟೊತ್ತಲ್ಲಿ, ಅದು ಅರ್ಧ ರಾತ್ರಿಲಿ ಇವ್ರ ರೂಮಲ್ಲಿ ಇವಳಿಗೇನು ಕೆಲಸ? ಏನೇನೋ ಮಾತಾಡ್ಬೇಡ. ಅವ್ನು ಹೇಳಿದ್ದು ಸರಿಯಾಗಿದೆ. ನಾನಿಲ್ಲಿರೋದು ಸರಿ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ನಿರ್ಧಾರನ ಬದಲಾಯಿಸೋದಕ್ಕಾಗಲ್ಲ. ನಾವು ಈ ಮನೆಯಿಂದ ಹೊರಡಬೇಕು ಅಷ್ಟೇ. ಅತ್ತೆ ನನ್ನ ಮಾತು ಕೇಳಿ.